ಮಹಾಭಾರತವನ್ನ ರಚನೆ ಮಾಡುವುದಿರಲಿ, ಮಹಾಭಾರತ ಬರೆದ ಗ್ರಂಥವನ್ನ ಓದಿ ಅರ್ಥ ಮಾಡಿಕೊಳ್ಳುವ ಅರ್ಹತೆ ಪರಿಪೂರ್ಣವಾಗಿ ಬೃಹಸ್ಪತ್ಯಾಚಾರ್ಯರಿಗೂ ಇಲ್ಲ, ದೇವಾಧಿದೇವತೆಗಳಿಗಿಲ್ಲ. ಅಂಥ ಅದ್ಭುತವಾಗಿರುವಂತಹ ಆ ಜ್ಞಾನದ ನಿಧಿ ಅದು ಶ್ರೀಮನ್ ಮಹಾಭಾರತ. ಅಂಥ ಮಹಾಭಾರತದ ಸಾರಸಂಗ್ರಹ ರೂಪವಾದ ಮಕರಂದ ರೂಪವಾಗಿರುವ ಮಹಾಭಾರತ ಎನ್ನುವುದು ಪಾರಿಜಾತ ಅಂತ ಹೋಲಿಸಿದ್ದಾರೆ. ಯಾಕೆ ಮಹಾಭಾರತವನ್ನ ಪಾರಿಜಾತ ಅಂತ ಹೇಳಿದರು? ಮಹಾಭಾರತ ಪಾರಿಜಾತ ಮಧುಭೂತ ಅಂತಂತಾರೆ. ಯಾಕೆ ಮಹಾಭಾರತ ಪಾರಿಜಾತ? ಅದೇ ಮಾತನ್ನ ತತ್ವಪ್ರಕಾಶಿಕಾದಲ್ಲಿ ಮಂಗಲಾಚರಣ ಮಾಡುವಾಗ ಟೀಕಾಕೃತ್ಪಾದರು ಹೇಳುವುದು, ಜಾತೋ ಭಾರತ ಪಾರಿಜಾತ ಸುತರುಹು. ಪಾರಿಜಾತ ಎನ್ನುವುದು 5 ವೃಕ್ಷಗಳಲ್ಲಿ ಅತಿ ಮಹತ್ವದ ವೃಕ್ಷ. ಏನನ್ನೂ ಕೊಡ್ತದೆ, ಯಾವ ಫಲವನ್ನೂ ಕೊಡ್ತದೆ. ಅದು ಎಷ್ಟು ವಿಚಿತ್ರವಾಗಿದೆ ಅಂದರೆ, ನಿನಗೆ ಬೇಕಾದ ಯಾವ ಗಂಧವೋ ಆ ಗಂಧವನ್ನು ಕೊಡ್ತದೆ, ನಿನಗೆ ಬೇಕಾದ ಯಾವ ಪುಷ್ಪವೋ ಆ ಪುಷ್ಪವನ್ನು ಕೊಡ್ತದೆ, ನಿನಗೆ ಬೇಕಾದ ಯಾವ ರಸವೋ ಆ ರಸದ ಹಣ್ಣನ್ನು ಕೊಡುತ್ತದೆ, ನಿನಗೆ ಬೇಕಾಗಿರುವ ಯಾವ ಆಸ್ವಾದನೆ ಬೇಕೋ ಆ ಆಸ್ವಾದನೆಯ ಹೂವನ್ನು ನಿರ್ಮಾಣ ಮಾಡ್ತದೆ. ಅಂತೆಯೇ ಕಲಿಯುಗದ ಕಲ್ಪತರು ಕಾಮಧೇನು ಚಿಂತಾಮಣಿ. ಆ ಕಲ್ಪತರು ಅಂತಂದರೆ ಪಾರಿಜಾತ. ಕಲ್ಪ ಕಲ್ಪ ಕಲ್ಪತರು ಅಂತ ಶಬ್ದವನ್ನಾಡ್ತೇವೆ. ಕಲ್ಪತರು ಅಂದ್ರೆ ಅರ್ಥ ಏನು? ಕಲ್ಪ ಅಂದರೆ ನಾವು ಮನಸ್ಸಿನಲ್ಲಿ ಕಲ್ಪಿಸಿದ್ದನ್ನು, ನಾವು ಮನಸ್ಸಿನಲ್ಲಿ ಬಯಸಿದ್ದನ್ನು, ಬೇಡಿದ್ದನ್ನು, ಅಪೇಕ್ಷಿಸಿದ್ದನ್ನು ಕೊಡುವಂಥ ಅಂಥ ಗ್ರಂಥ ಮಹಾಭಾರತ. ಸ್ವಯಂ ಪಾರಾಯಣಾದಿಗಳಿಂದಲೂ ಅಂಥ ಅದ್ಭುತವಾಗಿರುವ ಪುಣ್ಯವನ್ನ, ಇಷ್ಟಾರ್ಥವನ್ನ, ಕಾಮಿತಾರ್ಥವನ್ನ ಕೊಡುವಂತಹದ್ದು ಅಂಥ ಗ್ರಂಥ ಆ ಮಹಾಭಾರತ. ಆ ಮಹಾಭಾರತದ ಅದರ ಒಟ್ಟಾರೆ ಸಿದ್ಧಾಂತವನ್ನ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅತ್ಯಂತ ಅದ್ಭುತವಾಗಿ ವರ್ಣನೆ ಮಾಡುವಂಥ ಆ ಭಗವದ್ಗೀತೆಯ 2ನೇ ಅಧ್ಯಾಯದ ಸಾರಾಂಶವನ್ನು ನಾವು ತಿಳಿಯುವುದಾದರೆ 2 ಭಾಗಗಳಿವೆ. 11ನೇ ಶ್ಲೋಕದಿಂದ ಆರಂಭ ಮಾಡಿ ಅಶೋಚ್ಯಾನನ್ವಶೋಚಸ್ತ್ವಂ ಎಂಬ ಶ್ಲೋಕದಿಂದ ಆರಂಭ ಮಾಡಿ ಏಷಾತೆ ಭಿಹಿತ ಸಾಂಖ್ಯೆ ಬುದ್ಧಿರ್ಯೋಗೆ ತ್ರಿಮಾಂ ಶೃಣು ಎನ್ನುವ ವಾಕ್ಯದವರೆಗೆ ಅದೇನು 30, 31, 32 ಶ್ಲೋಕಗಳಿವೆ. ಆ ಶ್ಲೋಕಗಳಲ್ಲಿ ಕೇವಲ ಜೀವರಾಶಿಗಳು ಅನಾದಿ ನಿತ್ಯ, ಯಾವ ಜೀವನೂ ಕೂಡ ಮರಣವನ್ನು ಹೊಂದಲಾರ. ಅದಕ್ಕೆ ಯುಕ್ತಿಗಳು, ಅದ್ಭುತವಾದಂತಹ ಯುಕ್ತಿಗಳು ಇರಲಿ. ಹಾಗಾಗಿ ಆ ಅನಾದಿಯಾಗಿದ್ದರಿಂದಾಗಿ ಭಗವಂತ ಅನಂತರಾಗಿ, ಜೀವರಾಶಿಗಳು ಅನಂತರಾಗಿದ್ದಾರೆ, ಸಾವು ಇಲ್ಲ, ಮರಣವನ್ನು ಹೊಂದುವುದಿಲ್ಲ. ಅಂತಹ ಎಲ್ಲ ಜೀವರಾಶಿಗಳು ಅನಾದಿ ನಿತ್ಯರಾಗಿರುವುದರ ಜೊತೆಗೆ ಅವರು ಪರಮಾತ್ಮನ ಪ್ರತಿಬಿಂಬರಾಗಿದ್ದಾರೆ. ಪರಮಾತ್ಮನ ಪ್ರತಿಬಿಂಬರಾದದ್ದರಿಂದ ಶ್ರೀಮದಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಯುಕ್ತಾಶ್ಚ ಬಿಂಬಧರ್ಮಾ ಪ್ರತಿಬಿಂಬೆ ಅವಿರೋಧೇ. ಬಿಂಬದಲ್ಲಿರುವಂತಹ ಏನೇನು ಗುಣಗಳಿವೆ ಆ ಎಲ್ಲ ಗುಣಗಳು ಕೂಡ ಪ್ರತಿಬಿಂಬದಲ್ಲಿ ಬರುವುದು ಸಾಧ್ಯವಿದೆ. ಎಲ್ಲ ಗುಣಗಳೂ ಬರುತ್ತೆ ಅಂತ ಅಲ್ಲ, ಅನೇಕ ಗುಣಗಳು ಬರುವುದು ಸಾಧ್ಯವಿದೆ. ವಿರೋಧವಿಲ್ಲದಿದ್ದರೆ, ಪ್ರಮಾಣದ ವಿರೋಧವಿಲ್ಲದಿದ್ದರೆ. ಹಾಗಾಗಿ ಜಿಲೇಬಿಯನ್ನ ಇಟ್ಟಾಗ ಜಿಲೇಬಿಯ ಕನ್ನಡಿಯಲ್ಲಿ ಜಿಲೇಬಿಯ ಪ್ರತಿಬಿಂಬ ಬೀಳುತ್ತದೆ. ಆ ಜಿಲೇಬಿಯಲ್ಲಿರುವಂತಹ ಸಿಹಿ ರಸವೇನಿದೆ ಅದು ಕನ್ನಡಿಯಲ್ಲೇನು ಪ್ರತಿಬಿಂಬಿತವಾಗೋದಿಲ್ಲ. ಹಾಗೆ ಪರಮಾತ್ಮನ ಸ್ವತಂತ್ರತ್ವ, ಲಕ್ಷ್ಮೀಪತಿತ್ವ, ಸರ್ವೋತ್ತಮತ್ವ, ಅನಂತ ಗುಣಪೂರ್ಣತ್ವಾದಿ ಯಾವ ಗುಣಗಳಿವೆಯೋ
ಆ ಯಾವ ಗುಣಗಳೂ ಕೂಡ ಪ್ರತಿಬಿಂಬಿತವಾಗಲ್ಲ. ಯಾಕೆಂದ್ರೆ ಅದು ವಿರೋಧವಿದೆ. ಆದ್ದರಿಂದ ಬೆಟ್ಟದ ಮುಂದೆ ಕನ್ನಡಿಯನ್ನು ಇಟ್ಟಿದ್ದೇವೆ ಅಂತನ್ನಿ. ದೊಡ್ಡ ಬೆಟ್ಟ, ಬೆಟ್ಟದ ಮುಂದೆ ಕನ್ನಡಿಯನ್ನು ಹಿಡಿದರೆ ಬೆಟ್ಟದ ಪ್ರತಿಬಿಂಬ ಕನ್ನಡಿಯಲ್ಲಿ ಮೂಡುತ್ತದೆ. ಬೆಟ್ಟದ ಪ್ರತಿಬಿಂಬ ಕನ್ನಡಿಯಲ್ಲಿ ಮೂಡಿದಾಗ ಬೆಟ್ಟದಲ್ಲಿರುವಂತಹ ಭಾರ ಏನಿದೆಯಲ್ಲ, ತೂಕ, ಆ ತೂಕ ಕನ್ನಡಿಯಲ್ಲಿರುವ ಪ್ರತಿಬಿಂಬದಲ್ಲಿ ಬರುತ್ತಾ? ಬರೋದಿಲ್ಲ. ಕಸ್ತೂರಿ ಇದೆ, ಆ ಕಸ್ತೂರಿಯಲ್ಲಿ ಭಾರೀ ಸುಗಂಧ. ಹೂವಿದೆ, ಹೂವಿನಲ್ಲಿ ಭಾರೀ ಸುಗಂಧವಿದೆ. ಆ ಕಸ್ತೂರಿಯಲ್ಲಿ ಹೂವಿನಲ್ಲಿ ಇರುವ ಸುಗಂಧವೇನೋ ಆ ಸುಗಂಧ ಅನ್ನುವುದು ಕನ್ನಡಿಯಲ್ಲಿ ಎಂದೂ ಬರುವುದಿಲ್ಲ. ಹಾಗಾಗಿ ರೂಪಗಂಧ ರಸಾರಾಂಚ ಕಥಮೇವ ಪ್ರತಿಬಿಂಬತ, ಅವುಗಳು ಎಂದೆಂದಿಗೂ ಪ್ರತಿಬಿಂಬಿತವಾಗುವುದಿಲ್ಲ ಎಂದಾಗಿ ಅವುಗಳ ವಿರೋಧವನ್ನು ಹೇಳ್ತೇವೆ. ಪ್ರಮಾಣ ವಿರೋಧ ಬರ್ತದೆ, ಹಾಗಾಗಿ ಅವು ಪ್ರತಿಬಿಂಬವಾಗುವುದಿಲ್ಲ. ಅರ್ಥಾತ್ ಪ್ರಮಾಣ ವಿರುದ್ಧವಾಗಿರುವ ಯಾವ ಯಾವ ಗುಣಗಳೋ ಅವುಗಳು ಬಿಂಬದಿಂದ ಪ್ರತಿಬಿಂಬದಲ್ಲಿ ಬರಲು ಸಾಧ್ಯವಿಲ್ಲ ಅನ್ನುವುದಾಗಿ ಆಚಾರ್ಯರು ಬಹಳ ಸೂಕ್ಷ್ಮವಾದ ಅತ್ಯಂತ ಮಹತ್ವದ ತತ್ವವನ್ನು ಹೇಳಿದ್ದಾರೆ. ಹಾಗೆ ಪರಮಾತ್ಮ ಬಿಂಬನಾಗಿದ್ದಾನೆ, ನಾವೆಲ್ಲರೂ ಪರಮಾತ್ಮನ ಪ್ರತಿಬಿಂಬರಾಗಿದ್ದೇವೆ. ಪರಮಾತ್ಮ ಬಿಂಬನಾಗಿ ನಾವು ಪ್ರತಿಬಿಂಬರಾದದ್ದರಿಂದ ಪರಮಾತ್ಮನಲ್ಲಿರುವಂತಹ ಅನಾದಿತ್ವ ನಮ್ಮಲ್ಲಿದೆ, ಪರಮಾತ್ಮನಲ್ಲಿರುವ ನಿತ್ಯತ್ವ ನಮ್ಮಲ್ಲಿದೆ, ಪರಮಾತ್ಮನಲ್ಲಿರುವ ಅಪ್ರಾಕೃತತ್ವ ನಮ್ಮಲ್ಲಿದೆ, ಪರಮಾತ್ಮನಲ್ಲಿರುವ ಜ್ಞಾನ, ಇಚ್ಛಾ, ಪ್ರಯತ್ನ, ಕ್ರಿಯೆ ಇವುಗಳೆಲ್ಲ ನಮ್ಮಲ್ಲಿದೆ. ಆದರೆ ಪರಮಾತ್ಮನಲ್ಲಿರುವ ಸ್ವಾತಂತ್ರ್ಯ, ಸರ್ವೋತ್ತಮತ್ವ, ಸರ್ವಸ್ವಾಮಿತ್ವ, ಲಕ್ಷ್ಮೀಪತಿತ್ವ, ಮುಕ್ತ ನಿಯಾಮಕತ್ವ ಮೊದಲಾದ ಗುಣಗಳು ಇಲ್ಲ. ಆದ್ದರಿಂದ ಇವೆರಡಕ್ಕೂ ದೃಷ್ಟಾಂತ. ಹೂವು ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಕನ್ನಡಿಯಲ್ಲೂ ಅದೇ ಚಿತ್ರ ಬೀಳುತ್ತದೆ, ಏನು ಸಮಸ್ಯೆ ಇಲ್ಲ. ಹಾಗಾಗಿ ಚಿತ್ರದ ರೂಪದ ಪ್ರತಿಬಿಂಬ ಬಿದ್ದದ್ದು ಕಂಡಿದೆ. ರೂಪದ ಪ್ರತಿಬಿಂಬ ಬಿದ್ದಿದೆ ಅಂತ ಹೇಳಿ ಗಂಧದ ಪ್ರತಿಬಿಂಬ ಇಲ್ಲ, ರಸದ ಪ್ರತಿಬಿಂಬ ಇಲ್ಲ, ಸ್ಪರ್ಶದ ಪ್ರತಿಬಿಂಬ ಇಲ್ಲ. ಧಗ ಉರಿಯುವ ಕೆಂಡವಿದೆ, ಕೆಂಡದಲ್ಲಿ ಭಾರೀ ಬಿಸಿ. ಕನ್ನಡಿಯಲ್ಲಿ ಪ್ರತಿಬಿಂಬ ಬಿದ್ದರೆ ಆ ಕನ್ನಡಿಗೆ ಎಂದೂ ಬಿಸಿ ಇಲ್ಲ. ಆದ್ದರಿಂದ ರಸ, ಗಂಧ, ಸ್ಪರ್ಶ ಇತ್ಯಾದಿಗಳ ಪ್ರತಿಬಿಂಬ ಬೀಳೋದಿಲ್ಲ ಎನ್ನುವುದು ನಾವು ಭಾಮತೀಕಾರ ಹೇಳುವಂತೆ ಶಾಸ್ತ್ರದ ಪ್ರಕಾರ ಪರಮಾತ್ಮನ ಪ್ರತಿಬಿಂಬರಾದ ನಮ್ಮಲ್ಲಿ ಪರಮಾತ್ಮನ ಅನಾದಿತ್ವ, ನಿತ್ಯತ್ವ, ಅಪ್ರಾಕೃತತ್ವ, ಜ್ಞಾನ, ಇಚ್ಛಾ, ಕ್ರಿಯಾ, ಕೃತಿ, ಆನಂದ ಮುಂತಾದ ಸದ್ಗುಣಗಳು, ನೂರಾರು ಗುಣಗಳು ಜೀವರಲ್ಲಿದೆ. ಜೀವರಲ್ಲಿ ಎಷ್ಟು ಗುಣಗಳು ಅಲ್ಪವಾಗಿವೆ ಅಂತ ಹೇಳಿದರೂ ನೂರಾರು ಗುಣಗಳಿವೆ. ಆ ನೂರಾರು ಗುಣಗಳೆಲ್ಲವೂ ಇದ್ದದ್ದು ಭಗವಂತನ ಪ್ರತಿಬಿಂಬವಾಗಿ ಎಂದಾಗಿ ಶಾಸ್ತ್ರಕಾರರು ತಿಳಿಸ್ತಾರೆ. ಹೀಗೆ ಭಗವಂತನಿಗೂ ಜೀವರಿಗೂ ಕೇವಲ ಸಾಮಾನ್ಯವಾಗಿ ಪರಮಾತ್ಮ ಬಿಂಬ, ಜೀವರು ಪ್ರತಿಬಿಂಬ ಎನ್ನುವ ಮಾತಿನಿಂದ ಬಿಂಬ ಪ್ರತಿಬಿಂಬ ಭಾವವನ್ನಷ್ಟೇ ತಿಳಿಯುವುದು ರೂಢಿಯಲ್ಲಿದೆ. ಅಲ್ಲ, ರೂಪದಲ್ಲಿ ಮಾತ್ರವಲ್ಲ, ಗುಣದಲ್ಲೂ ಬಿಂಬ ಪ್ರತಿಬಿಂಬ ಭಾವ, ಕ್ರಿಯೆಯಲ್ಲೂ ಬಿಂಬ ಪ್ರತಿಬಿಂಬ ಭಾವ, ಅವಸ್ಥೆ, ಜಾತಿ, ವ್ಯಕ್ತಿತ್ವ ಅರ್ಥಾತ್ ಮಾಹಾತ್ಮ್ಯ, ಲೀಲೆ ಈ ಎಲ್ಲ ವಿಷಯದಲ್ಲೂ ಕೂಡ ಬಿಂಬ ಪ್ರತಿಬಿಂಬ ಭಾವ ಉಂಟು. ಹಾಗಾದರೆ ಯಾವುದರಲ್ಲಿಲ್ಲ ಬಿಂಬ ಪ್ರತಿಬಿಂಬ ಭಾವ? ನಮ್ಮ ದೋಷಗಳಿವೆಯಲ್ಲ, ನಮ್ಮಲ್ಲಿ ದುಃಖಾದಿ ದೋಷಗಳಿವೆ. ಕಲ್ಯಾದಿ ದೈತ್ಯರಲ್ಲಿ ಸ್ವರೂಪದಲ್ಲೇನೇ ದುಃಖಾದಿ ದೋಷಗಳಿವೆ. ಆ ದುಃಖಾದಿ ದೋಷಗಳು ಪರಮಾತ್ಮನ ಪ್ರತಿಬಿಂಬವಾದದ್ದಲ್ಲ. ಇವುಗಳನ್ನು ಪ್ರತ್ಯೇಕವಾಗಿ ನಾವು ತಿಳಿಯಬೇಕಾದದ್ದು.
ಶ್ರೀಕೃಷ್ಣಾರ್ಪಣಮಸ್ತು.